ನನ್ನ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಿಮ್ಮ ಹಾಸ್ಯ ನಟಿ ರೇಖಾ ದಾಸ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾರ ಮನೆಗೆ ಬಂದಿದ್ದೀನಿ ಅಂದರೆ, ಮನೆ ಇಂಟೀರಿಯರ್ ಮಾಡೋದಲ್ಲೇ ತುಂಬ ಹೆಸರುವಾಸಿ ಮಾಡಿರುವ ಎಷ್ಟೋ ಜನ ಕಲಾವಿದರ ಮನೆಯಲ್ಲಿ, ಅದು ಫೇಮಸ್ ನಟರ ಮನೆಯಲ್ಲಿ ಇಂಟೀರಿಯರ್ ಮಾಡಿರುವ ನಮ್ಮ ಮುರಳಿ ಮೋಹನ್ ಅವ್ರ ಮನೆಗೆ ನಾನು ಬಂದಿದ್ದೀನಿ. ಸ್ನೇಹಿತರೆ, ಮುರಳಿ ಮೋಹನ್ ಅವರ ಮಿಸಸ್ ಶ್ವೇತಾ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ಇವಾಗ ಫಸ್ಟ್ ಏನು ಮಾಡ್ತೀಯಪ್ಪ? ನನ್ನ ಹೆಸರು ಶ್ವೇತಾ ಅಂತ. ನಾನೀಗ ಹೈದ್ರಾಬಾದ್ ಚಿಕನ್ 65 ಮಾಡ್ತಾ ಇದ್ದೀನಿ. ಅದು ಫಸ್ಟ್ ಟೈಮ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ನಾನು 1/2 kg ಚಿಕನ್ ತೊಗೊಂಡಿದ್ದೀನಿ. 1/2 kg ಚಿಕನ್ಗೆ ಸ್ವಲ್ಪ ಮೊಸರು, 2 ಟೇಬಲ್ ಸ್ಪೂನ್ ಆಫ್ ಮೊಸರು, ಮತ್ತು ಸ್ವಲ್ಪ ಅರಿಶಿನ, 1 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡ್ರು, ಮತ್ತು ಕಾಶ್ಮೀರಿ ಚಿಲ್ಲಿನೂ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 2 ಸಮ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನು, ಮತ್ತು ಉಪ್ಪು ಸ್ವಲ್ಪ, ನಿಂಬೆಹಣ್ಣು, 1 ಮೊಟ್ಟೆ, ಒಂದು 1/2 ನಿಂಬೆಹಣ್ಣು, ಒಂದು ಮೊಟ್ಟೆ ತೊಗೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮ್ಯಾರಿನೇಟ್ ಆದಷ್ಟು ಚೆನ್ನಾಗಿರುತ್ತೆ. ಇವಾಗ ನೀವು 3 hours ಮ್ಯಾರಿನೇಟ್ ಮಾಡಿದ್ದೀರಾ ಆಲ್ರೆಡಿ? ಆಲ್ರೆಡಿ 3 hours ಮ್ಯಾರಿನೇಟ್ ಆಗಿದೆ. ಇವಾಗ ಏನು ಚಿಕನ್ ಅಂದರೆ ಅದನ್ನ? ಹೈದ್ರಾಬಾದ್ ಚಿಕನ್ 65. ಚಿಕನ್ 65. ಓಕೆ. ಅದಕ್ಕೆ ಅದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಕೊಂಡು ಅದನ್ನು ನಾನು ತೋರಿಸ್ಕೊಡ್ತೀನಿ. ಈಗ ಫಸ್ಟ್ ಎಣ್ಣೆಲಿ ಕರಿಯೋದಾ? ಫಸ್ಟ್ ಹೌದು, ಎಣ್ಣೆಗೆ ಆಯಿಲ್. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಅದು ಕಾದ್ಮೇಲೆ ಡೀಪ್ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಬಿಟ್ಟು ನೋಡೋಣ ಎಣ್ಣೆ ಡೀಪ್ ಫ್ರೈ ಆಗಿ, ಅಂದರೆ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಸ್ವಲ್ಪ ನೋಡ್ಕೊಳ್ಬೇಕು. ಇನ್ನೂ ಇಲ್ಲಲ್ಲ? ಆಯಿತು, ಕಾದಿದೆ. ಇನ್ನೊಂದ್ಸಲ ಹೇಳಿ, ಅದ್ರಲ್ಲಿ ಏನೇನು ಹಾಕಿದ್ದೀರಾ ಅಂತ. ಮ್ಯಾರಿನೇಟ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಮೊಸರು, ಉಪ್ಪು, ಅರಿಶಿನದ ಪುಡಿ, ಚಿಲ್ಲಿ ಪೌಡ್ರು, ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡ್ರು, ಮತ್ತು 1 ಮೊಟ್ಟೆ, ಇಷ್ಟು ಹಾಕಿ, ಮತ್ತು ಇದು ಕಾರ್ನ್ಫ್ಲೋರ್, ಇಷ್ಟು ಹಾಕಿ ಮ್ಯಾರಿನೇಟ್ ಮಾಡಿ 3 hours. 3 hours ಮಾಡಿ 3 to 4 hours ಇರಬೇಕು. ಇದ್ರೆ ನಂದಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಎಣ್ಣೆ ಕಾದಿದೆ. ಈ ಇದಕ್ಕೆ ಚಿಕನ್ 65 ಮಾಡೋದಕ್ಕೆ ಆಲ್ಮೋಸ್ಟ್ ಬೋನ್ಲೆಸ್ ಇದ್ರೆ ಚೆನ್ನಾಗಿರುತ್ತೆ. ಬೋನ್ಲೆಸ್ ಇದ್ರೆ ಬೇಗ ಬೇಯುತ್ತಲ್ಲ? ಬೇಗ ಬೇಯುತ್ತೆ. ಅದು ತಿನ್ನೋದು ಸಂತೋಷ. ಡೀಪ್ ಫ್ರೈ ಆಗೋಷ್ಟರಲ್ಲಿ ಇಲ್ಲಿ ಸ್ವಲ್ಪ ನಾವು ಕಲ್ಸ್ಕೋಬೇಕಾಗಿದೆ. ಇದು ಸಾಸಸ್ ಎಲ್ಲ ಹಾಕ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಮಾತಾಡಿ ಆಮೇಲೆ ಬಾ. ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ಸ್ವಲ್ಪ ಮೊಸರು, ಒಂದು ಅರ್ಧ ಕಪ್ ಅಷ್ಟು ಮೊಸರು ತೊಗೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಮತ್ತು ಸೋಯಾ ಸಾಸು 1 ಟೇಬಲ್ ಸ್ಪೂನ್ ಅಷ್ಟು, ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದು ಸ್ವಲ್ಪ, ಖಾರದ ಪುಡಿ ಸ್ವಲ್ಪ, ಖಾರದ ಪುಡಿ ಅದು 1 ಟೇಬಲ್ ಸ್ಪೂನ್, ಮತ್ತು ಟೊಮೆಟೊ ಕೆಚಪ್ ಸ್ವಲ್ಪ, ಸಾಲ್ಟ್ 1 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಚಿಕನ್ಗೆ ಆಲ್ರೆಡಿ ಸ್ವಲ್ಪ ಹಾಕಿದ್ದೀವಿ. ಇದಕ್ಕೆ ಸ್ವಲ್ಪ ಇದಷ್ಟು ಕಲಿಸ್ಕೋಬೇಕು. ಇದು ಆಮೇಲೆ ಮಿಕ್ಸ್ ಮಾಡ್ಕೊಳ್ತಾ, ಆಮೇಲೆ ಅದು ಇರ್ತೀನಲ್ಲ ನಾವು ಅದು ಡೈಲಿ ಅಷ್ಟು ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮುಗಿಸ್ಕೊಡ್ತೀವಿ ಅಷ್ಟೇ. ಸ್ವಲ್ಪ ಲೆಮನ್ ಇದಕ್ಕೆ ಹಾಕೋಬೇಕು. ಒಂದು ಲೆಮನ್ ಹಾಕೋಬೇಕು. ವಿನೆಗರ್ ಇದ್ರೂ ವಿನೆಗರ್ ಯೂಸ್ ಮಾಡ್ಬೋದು. ಅವಾಗ ಲೆಮನ್ ಯೂಸ್ ಮಾಡೋದು ಬೇಡ. ಲೆಮನ್ ಯೂಸ್ ಮಾಡೋದು ಬೇಡ. ಅದಾದ್ಮೇಲೆ ಅದಕ್ಕೆ ಬಿಡಿ. ಡೀಪ್ ಫ್ರೈ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155
ಈಗ ಅನ್ನನೂ ರೆಡಿ ಇದೆ, ಇದ್ರ ಜೊತೆಗೆ ರಸಮ್ ರೆಡಿ ಇದೆ. ರಸಮ್ ಜೊತೆಗೆ ಇದು ತಿಂದ್ರೆ ಚೆನ್ನಾಗಿರುತ್ತೆ ನೆಂಚ್ಕೊಂಡು. ಚಿಕನ್ 65 ಅಲ್ಲ ಇನ್ನೊಂದು ಹಾಕೋದು. ನನಗೂ ತಿನ್ಸಿದ್ದು ಎಲ್ಲ ಕಡೆ ಇದು ತಿಂದರೆ ಮತ್ತೆ ಇನ್ನೊಂದ್ಸರಿ ಹೇಳ್ತಾನೆ ಅಷ್ಟೇ. ಇದು ಆಗಿದೆ ಈಗ ಡೀಪ್ ಫ್ರೈ. ಇದಲ್ವಾ ಒಗ್ಗರಣೆ ಮಾಡಿ ಬೇರೆದು ಒಗ್ಗರಣೆ ಮಾಡ್ಬೇಕು. ಬೇರೆ ಒಗ್ಗರಣೆ ಮಾಂಗ್ಲಿಗೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾರೆ. ಇದು ಓನಾಗಿ ಕಲ್ತಿರೋದಾ? ಇದು ಓನೆ. ನೀವು ಆಮೇಲೆ ಟಿವಿ ನೋಡ್ಬೇಕಾದ್ರೆ, ಯೂಟ್ಯೂಬ್ ನೋಡ್ಬೇಕಾದ್ರೆ, ನಿಮ್ಮ ಅಡಿಗೆ ನೀವೇ ನೋಡ್ಬೇಕಾದ್ರೆ ಒಂದು ಅನ್ಬೈಕೋಬಾರ್ದು ಸೌಂಡ್ ಬರಲಿಲ್ಲ ಅಂತ. ಅಯ್ಯೋ ನಾನೇ ಕಮ್ಮಿ ಮಾತಾಡಿದ್ದೀನಿ ಅನ್ಕೋಬೇಕು. ಅದಕ್ಕೆ ಜೋರಾಗಿ ಮಾತಾಡಿ. ನಾನು ನನ್ನ ಹತ್ರ ಮಾತಾಡ್ತಿಲ್ಲ, ಮಾತಾಡೋಣ ನೋಡು ಇಲ್ಲಿ ಗೊತ್ತಾಯ್ತು ಹೇಳ್ತೀರ ಜೋರು ಅಂತ. ಇಲ್ಲ ಮೇಡಮ್, ನಮ್ಮನೇಲಿ ಅವರೇ ಜೋರು, ಅವ್ರದ್ದೇ ಮಾತು. ಈಗ ಹೇಳ್ತಾ ಇದಾರಲ್ಲ ಅವರು, ನನ್ನ ಹತ್ರ ಮಾತಾಡ್ತಿಲ್ಲ ಹಂಗೆ ಮಾತಾಡು ಅಂತ. ಅವ್ರದ್ದೇ, ನಮ್ಮನೇಲಿ ಅವ್ರದ್ದೇ ನಡೆಯೋದಿಲ್ಲ. ಅವ್ರದ್ದೇ ಎಣ್ಣೆ ಕಾದಿದೆ, ಅದು ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಚಿಕ್ಕ ಚಿಕ್ಕದಾಗಿ. ಒಂದು 6 ಹಸಿಮೆಣಸಿನಕಾಯಿ ಕಟ್ ಮಾಡಿ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿರೋದು. ಸ್ವಲ್ಪ ಕರಿಬೇವು, ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೋದು. ನೀರು ಹಾಕಂಗಿಲ್ಲ. ನೀರು ಹಾಕಂಗಿಲ್ಲ, ಮಸ್ತ್ ಹಾಕಿದ್ವಲ್ಲ. ಡೀಪ್ ಫ್ರೈ ಮಾಡಿರೋದನ್ನ ಅದನ್ನ ಹಾಕೋಬೇಕು. ಅದ್ರೊಳಗೆ ಹಾಕಿದ ಅದ್ರೊಳಗಡೆ ಹಾಕೋದು. ಕುದ್ದು ಬಂದ್ಮೇಲೆ ಸ್ವಲ್ಪ ಡ್ರೈ ಆಗಂತ ಬಿಡು. ಈಗ ಒಂದು 5 ನಿಮಿಷ ಬೇರೆ ಸೆಕೆಂಡ್ ಡ್ರೈ ಆಗಬೇಕು. ಈಗ ಡ್ರೈ ಆಗಿದೆ, ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಹಾಕಿ. ಈಗ ಹೈದರಾಬಾದ್ ಚಿಕನ್ 65 ರೆಡಿ ಇದೆ.
ಗೀ ರೋಸ್ಟ್. ಗೀ ರೋಸ್ಟು ರೆಡ್ ಕಲರು. ಹಾಂ ಇದು ಗೀ ರೋಸ್ಟ್. ರೆಡ್ ಕಲರ್ ಇದು ಗೀ ರೋಸ್ಟ್. ಹಾಂ ಅದು ಗೀ ರೋಸ್ಟು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಮಸಾಲೆ ವಾಸನೆ ಈಗಿಲ್ಲ. ಇದು ಚಿಕನ್ ಗೋಡಂಬಿನೇ ಇಲ್ಲ, ಗೋಡಂಬಿ ಅಂತ ಅದು ಹಾಕಿದ್ರೇನೆ ರಾಜಾ ಚಿಕನ್. ಟೊಮೆಟೊ ಗೊಜ್ಜು ಚೂರು ಹೆಸರು ಮಕ್ಕಳು. ಈ ಟೇಸ್ಟ್ಗೂ ಆ ಟೇಸ್ಟ್ ತುಂಬ ಡಿಫ್ರೆನ್ಸ್ ಇದೆ. ಟೇಸ್ಟೇ ಬೇರೆ ಇದೆ, ಆ ಟೇಸ್ಟೇ ಬೇರೆ, ಈ ಟೇಸ್ಟೇ ಬೇರೆ. ತುಂಬಾ ಚೆನ್ನಾಗಿದೆ. ಈಗ ನೀವು ಹೇಳಿ ಉಪ್ಪು ಖಾರ ಸರಿ ಇದೆಯಾ ಅಂತ. ಈಗ ತಿಂದು ನೋಡಿ, ನನಗೇನೋ ಸರಿ ಅನಿಸ್ತು. ಈಗ ನೀವು ತಿಂದು ನೋಡಿ. ಚಿಕನ್ 65 ಸೂಪರ್, ನಿಮ್ಮಾಗೆ ಇದೆ. ಚೆನ್ನಾಗಿದೆಯಾ? ಉಪ್ಪು ಖಾರ ನಿಮ್ಮ ಹೆಂಡತಿ ಚೆನ್ನಾಗಿ ಹಾಕಿದ್ದಾರೆ. ಕರೆಕ್ಟ್ ಇದೆ ಮೇಡಮ್. ನಿಮ್ಮ ಅಕ್ಕ ಹಾಕೋದು ನೋಡಲ್ಲ. ಅಕ್ಕಂತ ನೋಡಲೇ ಇಲ್ಲ. ಅದು ಚೆನ್ನಾಗಿದೆ. ಅಕ್ಕನೂ ಚೆನ್ನಾಗಿ ಮಾಡಿದ್ದಾರೆ, ಹೆಂಡತಿನೂ ಚೆನ್ನಾಗಿ ಮಾಡಿದ್ದಾರೆ. ಯಾರಿಗೆ ಜಾಸ್ತಿ ನಂಬರ್ ಕೊಡ್ತೀರಾ? ಇಬ್ಬರಿಗೂ ಒಂದೇ ಥರ ಕೊಡಬೇಕು. ಜಾಸ್ತಿ ಕಮ್ಮಿ ಕೊಡೋಕ್ಕಾಗಲ್ಲ, ಆಮೇಲೆ ಯುದ್ಧ ನಡೆಯುತ್ತಲ್ವಾ. ಅವ್ರ ಮನೆ ಬಂದಾಗ ಅಲ್ಲಿ ಹೇಗಾಗುತ್ತೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ 3 ಐಟಮ್ ಮಾಡಿದ್ದಾರೆ. ಚಿಕನ್ 65, ಹೈದ್ರಾಬಾದಿ ರಾಜಾ ಚಿಕನ್, ಚಿಕನ್ ಗೀ ರೋಸ್ಟ್. ಈ 3 ಅಡುಗೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮುರಳಿ ಅವರ ಹೆಂಡತಿ ಆ್ಯಂಡ್ ಅಕ್ಕ, ಹೆಂಡತಿಯಲ್ಲಿದ್ದಾರೆ. ಆಮೇಲೆ ಮುರಳಿ ಅವರ ಅಕ್ಕನ ಮಗ. ನನಗೆ ಈ ಕುಕ್ಕಿಂಗಿಗೆ ಇವತ್ತು ಮುರಳಿ ಮನೆಗೆ ಕರ್ಕೊಂಡ್ಬಂದಿದ್ದು ನನ್ನ ಮುದ್ದಾದ ಗೆಳತಿ ಸುನೀತಾ. ಅಲ್ಲಿದ್ದಾರೆ ನೋಡಿ. ನಾನ್ ವೆಜಿಟೇರಿಯನ್ ತಿಂತಿದ್ದೀನಿ. ಇಷ್ಟೆಲ್ಲ ನಾನ್ ವೆಜ್ ಇಟ್ಕೊಂಡು ಅಲ್ಲಿ ಅವ್ರನ್ನ ತಿಂತಾರೆ. separate ಬರೀ ಕೂತ್ಬಿಟ್ಟಿದ್ದಾರೆ. ರಸಮನ್ನ ಮತ್ತೆ ಅವ್ರಿಗೆ ತುಂಬ ಇಷ್ಟ ಅಂತ ಮಶ್ರೂಮ್ ಬಿರಿಯಾನಿ ಮತ್ತು ಟೊಮಾಟೊ ಚಟ್ನಿ ಈಗಲೇ ಮಾಡಿಕೊಟ್ಟಿದ್ದಾರೆ ಮುರಳಿ ಮಿಸಸ್. ಹೇಗಿದೆ ಸುನೀತಾ? ನೈಸ್, ಚೆನ್ನಾಗಿದೆ. ಟೇಸ್ಟ್ ಮಾಡಿದ್ರಾ? ಟೇಸ್ಟ್ ಮಾಡ್ತಾ ಇದೀನಿ. ಮಾಡ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಪರೋಟ ಜೊತೆ ಟೊಮೆಟೊ ಗೊಜ್ಜು. ನಾನು ವೆಜಿಟೇರಿಯನ್ ತಿಂತಾ ಇರೋದು, ಅವರೆಲ್ಲ ನಾನ್ ವೆಜ್ ತಿಂತಾ ಇದ್ದಾರೆ. ಹೇಗಿದೆ? ಥ್ಯಾಂಕ್ ಯು ಸುನೀತಾ, ಕರ್ಕೊಂಡ್ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಚೆನ್ನಾಗಿದೆ. ನೀವು ಬಂದಿದ್ದು ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಅಡುಗೆ. ಥ್ಯಾಂಕ್ ಯು. ಬನ್ನಿ, ಮಕ್ಕಳೆಲ್ಲ ಕೂತ್ಕೊಳ್ತೀನಿ. ನೀವು ನಮ್ಮ ಮನೆಗೆ ಬಂದೆ, ನಮ್ಮ ಮನೆಯವ್ರ ಥರ ನಮ್ಮ ಜೊತೆ ಎಲ್ಲ ಸೇರ್ಕೊಂಡು ನೀವು ಅಷ್ಟು ನೀವು ಹೇಳ್ಕೊಟ್ಟಿದ್ದಕ್ಕೆ ಮಾಡೋಕ್ಕೆ ಸಾಧ್ಯ ಆಯಿತು ಮೇಡಮ್. ಇಲ್ಲ, ನಿಮ್ಮ ಇಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ರು. ಸ್ಟಾರ್ಟಿಂಗ್ ಸ್ವಲ್ಪ ಗಾಬರಿ, ಆಮೇಲೆ ಹೇಳ್ಕೊಡೋದೇ ಇಲ್ಲ, ನಾನೇ ಮಾಡೋದು. ತುಂಬ ಚೆನ್ನಾಗಿದೆ. ಹೇಗೆ ಮಾಡಿದ್ರಲ್ಲ ಒಂದ್ಸರಿ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗ್ಬೋದು ಅವ್ರು ಮಾಡಿರೋ ಅಡುಗೆ. ಆಮೇಲೆ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ. ಹೆಚ್ಚು ಫ್ರೆಂಡ್ಸಿಗೆ ಶೇರ್ ಮಾಡಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. ರೇಖಾ ಮೇಡಮ್ ಯೂಟ್ಯೂಬ್ ಚಾನಲ್ನ ನಾವು ಫಸ್ಟಿಂದ ನೋಡ್ತಾ ಇದ್ವಿ, ತುಂಬ ಇಷ್ಟ ಆಗುತ್ತೆ. ಇವಾಗ ನಮಗೂ ಅದೊಂದು ಅವಕಾಶ ಸಿಕ್ಕಿರೋದ್ರಿಂದ ನಾವು ರೇಖಾ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆಮೇಲೆ ನೀವು ಮಾಡಿ ಅಡುಗೆ ಟ್ರೈ ಮಾಡಿ ಹೇಳಿ. ನಾವು ಮಾಡಿರೋ ಅಡುಗೆ ಯಾವ ಥರ ಇದೆ ಅಂತ ಒಂದ್ಸರಿ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈಗ ಅಲ್ಲಿ ಹೇಳಿ ಹೇಳಿ. ನಾನು ಮಾಡಿ ಅಡುಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ರೇಖಾ ಮೇಡಮ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಎಲ್ಲ ಹೋಗಿ ನೋಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಮೇಲೆ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಸಾಯಿ ಇಂಟೀರಿಯರ್ ಡೆಕೋರೇಟರ್ಸ್ ಅಂತ. ಅದ್ರೊಳಗೆ ನೋಡಿ ಡಿಸೈನ್ಸ್ ಎಲ್ಲ ಇಷ್ಟ ಆಗ್ಬೋದು ನಿಮಗೆ. ಆಮೇಲೆ ಇಂಟೀರಿಯರ್ ವರ್ಕ್ ಮಾಡ್ಕೊಡ್ತೀನಿ ನಾನು. ಪ್ರತಿಯೊಂದು ಮನೆಗೆ ಏನೇನು ಬೇಕೋ ಎಲ್ಲ ರೀತಿಯೂ ನಾನು ಕೆಲಸ ಮಾಡ್ಕೊಡ್ತೀನಿ. ಇನ್ನೊಂದ್ಸಲ ಫೋನ್ ನಂಬರ್ ಯಾರಿಗಾದ್ರೂ ಬೇಕಾದರೆ ನನ್ನ ಫೋನ್ ನಂಬರ್ ನಾನು ಕೊಟ್ಟಿರ್ತೀನಿ, ಕಾಲ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡಿ. ಎಲ್ಲೇ ಇದ್ದರೂ ಕರ್ನಾಟಕದಲ್ಲಿ ನಾನು ಬಂದು ಕೆಲಸ ಮಾಡ್ಕೊಡ್ತೀನಿ. ನನ್ನ ನಂಬರ್ ಬಂದು 9741000093. ಇವ್ರು ಮಾಡ್ತಿರೋ, ನಾನು ಹೇಳಿದೆ ನಿಮಗೆ, ಸಾಕಷ್ಟು ಕಲಾವಿದ್ರ ಮನೆಗೆ ಹೋಗ್ಬಿಟ್ಟು ಇಂಟೀರಿಯರ್ಸ್ ಎಲ್ಲ ಮಾಡಿದ್ದಾರೆ. ಎಲ್ಲ ತುಂಬ ಮೆಚ್ಚಿಬಿಟ್ಟು ಪದೇ ಪದೇ ಅವ್ರನ್ನ ಕರೀತಾರೆ ಮಾಡೋದಕ್ಕೆ. ಸೊ ನಿಮಗೆ ಏನಾದರೂ ಆ ಥರ ಮಾಡಿಸ್ಬೇಕಾದ್ರೆ ಇವ್ರು ಫೋನ್ ನಂಬರ್ ಕೊಟ್ಟಿದ್ದಾರಲ್ಲ, ಇವ್ರು ಕೊಟ್ಟಿರೋ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಸಪೋರ್ಟ್ ಮಾಡಿ.